ಸಚಿವರು ನೀವು ಮತ್ತು ಕಂದಾಯ ಇಲಾಖೆಯವರು ಸೇರಿ ಇದು ವಿಶೇಷ ಕೇಸ್ ಅಂತ ಹೇಳಿ, ಯಾಕಂದರೆ ಮುಳುಗಡೆ ಆದ ಪ್ರದೇಶ ಹಿಂದಿದು ನೋಟಿಫಿಕೇಶನ್ ಆಗಿದ್ದು, ಅದರಿಂದ ಇದನ್ನು ನೀವು ಇಬ್ಬರೂ ಸೇರಿ ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಿರೋ ಅಥವಾ ಏನು ಮಾಡ್ತೀರೋ ಅವ್ರಿಗೊಂದು ಶಾಶ್ವತವಾದಂಥ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡ್ಬೇಕ್ರಿ. ಕಾಗೋಡು ತಿಮ್ಮಪ್ಪರು ಇದ್ದಾಗಿನಿಂದಲೂ ಈ ಸಮಸ್ಯೆ ಹಿಂದಿದ್ದನೂ ಕೂಡ ಭಾಳ ದಿವಸದಿಂದ ಇದೆ. ಅದರಿಂದ ಇದಕ್ಕೊಂದು ಪರಿಹಾರ ಹುಡುಕಬೇಕು. ಮಾನ್ಯ ಸಚಿವರು ಇಬ್ಬರು ಸಚಿವರು ಸೇರಿ ಅದು ಬೇರೆ ಜಾಗ ಕೊಡ್ತಿರೋ ಅಥವಾ ಕೇಂದ್ರ ಸರ್ಕಾರಕ್ಕೆ ಬರೀತಿರೋ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ, ಭಾಳ ಸಮಸ್ಯೆಗಳದಾವೆ, ಎಲ್ಲ ಶಾಸಕರದ್ದು ಸಮಸ್ಯೆಗಳದಾವೆ. ಅದಕ್ಕೆ ಇದಕ್ಕೊಂದು ಪರಿಹಾರವನ್ನು ಹುಡುಕಬೇಕು. ಮಾನ್ಯ ಅಧ್ಯಕ್ಷರೇ, ಇಲ್ಲ ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ನಾನು ಅರಣ್ಯ ಇಲಾಖೆಯ ಏನು ಡಾಕ್ಯುಮೆಂಟ್ ಕೊಡೋದಕ್ಕೆ ವಿಚಾರಿಸಿದ್ರೆ, ಹಿಂದೆ 1966ರಲ್ಲಿ 60ರಲ್ಲಿ ಏನು ಗ್ರಾಂಟ್ ಆಗಿತ್ತು ಆಗ ಸರ್ಕಾರಿ ನೋಟಿಫಿಕೇಶನ್ ಕೇಳ್ತಾ ಇದ್ದಾರೆ. ಆ ಸರ್ಕಾರಿ ನೋಟಿಫಿಕೇಶನ್ ಎಲ್ಲ ಕಡೆ ವಿಚಾರಿಸಿದ್ರು 66ರಲ್ಲಿ ಆಗಿದ್ದ ನೋಟಿಫಿಕೇಶನ್ ಸಿಗ್ತಾ ಇಲ್ಲ ಒಂದು. ಆಮೇಲೆ ಈ ಹಕ್ಕುಪತ್ರಗಳು ಕೇಳ್ತಾರೆ, 66ರಲ್ಲಿದ್ದ ಹಕ್ಕುಪತ್ರಗಳು ಕೂಡ ಈಗ ಎಲ್ಲೋ 1, 2, 3 ಸಿಗ್ತವೆ ಹೊರತು ಉಳಿದವು ಸಿಗ್ತಿಲ್ಲ. ಎಲ್ಲದೂ ಬೇಕು. ಎಲ್ಲ ಈಗ ಅರಣ್ಯ ಇಲಾಖೆಯವರು ಡಿನೋಟಿಫೈ ಮಾಡಬೇಕು, ಸುಪ್ರೀಂ ಕೋರ್ಟಿಗೆ ನೋಟಿಫಿಕೇಶನ್ ಇದನ್ನ ಹಾಕಬೇಕು, ಇಂಟ್ರಿಮ್ ಅಪ್ಲಿಕೇಶನ್ ಹಾಕಬೇಕು. ಅದಕ್ಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಬೇಕು ಅಂತಂದ್ರೆ ನಿಜವಾಗ್ಲೂ ಸಿಗ್ತಾ ಇಲ್ಲ. ಇದಕ್ಕೆ ನಮ್ಮ ಕೈಯಲ್ಲಿ ಹುಡುಕಕ್ಕಾಗಿಲ್ಲ. ಅದರಿಂದ ಮಾನ್ಯ ಕಂದಾಯ ಸಚಿವರು ಇದ್ದಾರೆ, ಅರಣ್ಯ ಸಚಿವರು ಇದ್ದಾರೆ. 1933ರಲ್ಲಿ ಇವರಿಗೆ ಗ್ರಾಂಟ್ ಆಗಿದ್ರೆ ಇಷ್ಟು ವರ್ಷ ಇವ್ರು ಸುಮ್ಕಿರ್ತಾರೆ ಅರಣ್ಯ ಇಲಾಖೆಯವರು ಕಣ್ಮುಚ್ಕೊಂಡು. ಅವತ್ತ್ಯಾಕೆ ಇವರು ಹೋಗಿ ಕೊಡಬಾರ್ದು ಅಂತ ಹೇಳ್ಬೋದಿತ್ತು, ಅವತ್ತೇ ಹೇಳ್ಬೋದಿತ್ತು 66ರಲ್ಲಿ. ಇವರು ಇವಾಗ ಎಲ್ಲ ಬಿಟ್ಕೊಂಡು ಈಗ ಎಲ್ಲ ಹೊರಟ್ಕೊಂಡು ಈಗ ಖಾಲಿ ಮಾಡ್ರಿ, ಈಗ ಅಡಿಕೆ ತೋಟ ಬೆಳೆದ್ರೆ 3-4 ಜನರೇಷನ್ ಚೇಂಜ್ ಆಗಿರುತ್ತೆ. ನೋಟಿಸ್ಕೊಡೋದು, ಅವ್ರನ್ನ ನೀವು ಗ್ರ್ಯಾಬ್ ಮಾಡಿದಿರ ಲ್ಯಾಂಡ್ ಅಂತೇಳಿ ಕಳ್ಳರ ತರ ಅವ್ರನ್ನ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ಬಂದು ಪಾಪ ಅಲ್ಲಿಂದ ಬಂದು ಬೆಳಿಗ್ಗೆ ಸಾಯಂಕಾಲ ಇಲ್ಲಿ ಇರಬೇಕು. ಅವ್ರಿಗೆ ಅಲ್ಲೂ ಕೂಡ ಪನಿಷ್ಮೆಂಟ್ ಆಗಿದೆ. ಮತ್ತೆ ಹೈಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ. ಇದು ನಿಜವಾಗ್ಲೂ ತುಂಬಾ ತೊಂದರೆ ರೈತರಿಗೆ ಆಗ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ಅದರಿಂದ ಅರಣ್ಯ ಇಲಾಖೆಯವರು ನೀವು ಹೇಳ್ದಂಗೆ ಮಂತ್ರಿಗಳು ಮತ್ತು ನಮ್ಮ ಕಂದಾಯ ಇಲಾಖೆ ಮಂತ್ರಿಗಳು ಕೂಡ ಇದು ಸೇರ್ಕೊಂಡು ಡಾಕ್ಯುಮೆಂಟ್ಸ್ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ಏನು 66ರಲ್ಲಿ ಇವ್ರಿಗೆ ನೋಟಿಫಿಕೇಶನ್ ಆಗಿತ್ತು, ಆ ಸರ್ಕಾರಿ ನೋಟಿಫಿಕೇಶನ್ ಕೇಳ್ತಾರೆ ಅರಣ್ಯ ಇಲಾಖೆ ಕೊಡಿ ಅಂತೇಳಿ. ನಾವು ಎಲ್ಲ ಕಡೆ ಹುಡುಕಿದ್ದು ಸಿಗ್ತಾ ಇಲ್ಲ. ಜಿಲ್ಲಾಧಿಕಾರಿಗಳಿರ್ಬೋದು, ಬೆಂಗಳೂರು ಕೆಲವು ವಿಚಾರಗಳಲ್ಲಿ ವಿಚಾರ ಮಾಡಿದೀವಿ, ಆ ನೋಟಿಫಿಕೇಶನ್ ಸಿಗ್ತಾ ಇಲ್ಲ. ಏನು ಹಿನ್ನೀರಿನಲ್ಲಿ ಮುಳುಗಡೆ ಆದವರಿಗೆ ಪುನರ್ವಸತಿ ಕಲ್ಪಿಸಿದ ನೋಟಿಫಿಕೇಶನ್ ಸಿಗಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಹಕ್ಕುಪತ್ರ ಕೊಟ್ಟಿರೋದು ದಾಖಲೆ ಕೇಳ್ತಾರೆ, ಯಾವ ಸಿಗ್ತಾ ಇಲ್ಲ. ಹಂಗಾಗಿ ಅವ್ರು ಹಂಗೆ ಅನುಭವಿಸ್ತಾ ಇದ್ದಾರೆ. ತಂದೆಯಿಂದ ಮಗನಿಗೂ ಕೂಡ ಖಾತೆ ಆಗ್ತಿಲ್ಲ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ, ನಮ್ಮ ಜನ ಚುನಾವಣೆ ಬಹಿಷ್ಕಾರ ಮಾಡ್ತಿದ್ದಾರೆ, ನಮಗೆ ಇದುವರೆಗೂ ಸರಿ ಮಾಡೋಕ್ಕಾಗಿಲ್ಲ, ನೀವು ಯೋಗ್ಯತೆ ಇಲ್ಲ ಅಂತ ಬೈತಾ ಇದ್ದಾರೆ. ನಾನು ನಿಮಗೆ ಕೈ ಮುಗಿದು ಸರ್ಕಾರವನ್ನು ಕೇಳ್ಕೊಳ್ತಿದ್ದೀನಿ, ಇದಕ್ಕೊಂದು ಇತಿಶ್ರೀ ಆಡಿ ಈ ಟೈಮಲ್ಲಿ ಅವ್ರಿಗೆ ಜನರಿಗೆ ತಾವು ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಎರಡೂ ಮಾತಾಡ್ತಿರೋದು ನಿಜ ಇದೆ ಅಧ್ಯಕ್ಷರೇ. ರಾಜ್ಯಾದ್ಯಂತ ಸಮಸ್ಯೆ ಇದೆ ಅಧ್ಯಕ್ಷರದಲ್ಲಿ. ಇದು ಎಲ್ಲಾ ಕ್ಷೇತ್ರದಲ್ಲೂ ಈ ಸಮಸ್ಯೆ ಇದೆ. ಸನ್ಮಾನ್ಯ ಜಯಚಂದ್ರ ಅವರು, ನಾವು ಎಲ್ಲರೂ ಕೂಡ ಬಾರ್ಡರ್ ಕೂಡ ಇದು ಅನುಭವಿಸ್ತಾ ಇದ್ದೀವಿ. ಸೆಕ್ಷನ್ 4 ಅಡಿನಲ್ಲಿ ಫಾರೆಸ್ಟ್ ಇದಕ್ಕೆ ಎಲ್ಲ ಹಲವಾರು 50-60 ವರ್ಷಗಳಿಂದ ಭೂಮಿ ಉಳುಮೆ ಮಾಡ್ತಿರೋರ್ನ, ಅವ್ರಿಗೆ ಹಕ್ಕುಪತ್ರ ಮಂಜೂರು ಚೀಟಿ ಇರೋರ್ನೆಲ್ಲ ಒಕ್ಕಲೆ ಬಿಡ್ಸಕ್ ಹೋಗ್ತಾ ಇದ್ದಾರೆ. ಅವರು ಬರಗಾಲ ಇದ್ದಂತ ಸಂದರ್ಭದಲ್ಲಿ ಬೋರ್ ಹಾಕ್ಸ್ಕೊಳಕ್ ಬಿಡ್ಲಿಲ್ಲ ಅಧ್ಯಕ್ಷ. ಸಾಕಷ್ಟು ಸಮಸ್ಯೆಗಳನ್ನ ರೈತರು ಅನುಭವಿಸಿದ್ರು. ದಯಮಾಡಿ ಕೇಂದ್ರ ಸರ್ಕಾರಕ್ಕೂ ನಿಮ್ಮ ಎಂಪಿಗಳಿಗೆ ಹೇಳಿ ಒತ್ತಡ ತರಬೇಕು. ಇಲ್ಲಿ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎರಡೂ ಸೇರಿ ಯಾವ್ದಾವ್ದು ಒಳಪಡ್ತದೆ ಕೇಂದ್ರ ವಲಯಕ್ಕೆ, ರಾಜ್ಯ ವಲಯಕ್ಕೆ ನೋಡ್ಕೊಂಡು ಅದನ್ನ ದಯಮಾಡಿ ಅವರಲ್ಲ. ಅದರಿಂದ ಅಲ್ಲಿನೂ ಕೂಡ ಸ್ವಲ್ಪ ಒತ್ತಡ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾದಂತ ಒಂದು ನಿರ್ಧಾರವನ್ನು ತಗೊಂಡು ರೈತರಿಗೆ ಯಾವುದೇ ಕಾಲದಿಂದ ಅನಾನುಕೂಲ ಆಗೋ ರೀತಿಯಲ್ಲಿ ತಾವು ನಿಟ್ಟ ನಿರ್ಧಾರವನ್ನು ತಗೋಬೇಕು ಅಂತ ಈ ಸಮಸ್ಯೆ ಎಲ್ಲರಿಗೂ ಇದೆ, ನಂದು ಕೂಡ ಇದೆ ಸಮಸ್ಯೆ. ಹೇಳಿದ ನಾವು ಮಂತ್ರಿಗಳಿಗೆ ಹೇಳ್ಕೊಂಡಿವಿ, ಬಹಳ ಎಲ್ಲ ಶಾಸಕರಿಗೂ ಹೆಚ್ಚು ಕಡಿಮೆ ಸಮಸ್ಯೆ ಇದೆ. ಇದನ್ನ ಡಿನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಬೇಕು. ಯಾರ್ಯಾರು ಏನೇನು ಹೊಡ್ಕೊಂಡಿದ್ದಾರೆ ಅದನ್ನಾದ್ರೂ ಕೂಡ ಸ್ವಲ್ಪ ಮಾಡಿಸ್ಬೇಕು. ಬಗ್ಗೆ ಅಲ್ಲ, ಕಂದಾಯ ಸಚಿವರು ಇದ್ರ ಬಗ್ಗೆ ಮಾತಾಡ್ಲಿ ಮಾನ್ಯ ಅಧ್ಯಕ್ಷರೇ. ಕಂದಾಯ ಸಚಿವರಿಗೆ ಹೇಳ್ಬೇಕು ತಾವು. ಅಲ್ಲ ಮಾನ್ಯ ಕಂದಾಯ ಸಚಿವರು ಮಧು ಕಂದಾಯ ಸಚಿವರು ಸರ್, ಇದಕ್ಕೆ ತಾವು ಒಂಚೂರು ಇದಕ್ಕೆ ಬಹಳಷ್ಟು ಸಮಸ್ಯೆ ಇದೆ ಸರ್. ಇದಕ್ಕೆ ಒಂದ್ ದಿವಸ ನೀವು ಸ್ಪೆಷಲ್ ಆಗಿ ಅದು ಏನೂ ಆಗ್ತಾ ಇಲ್ಲ. ಕೋಣನ್ ಮುಂದೆ ಕಿನ್ನರಿ ಬಾರಿಸ್ದಂಗ ಅಂತ ಹೇಳ್ತಾರಲ್ಲ, ಈ ಫಾರೆಸ್ಟ್ನರು ಭಾರಿ ಜೀವ ತಿಂತಾರ. ನಾವೇನಂತೀವಿ, ಕೊನೆ ಪಕ್ಷ ಇಲ್ಲಿವರೆಗೂ 50-60 ವರ್ಷದಿಂದ 70 ವರ್ಷದಿಂದ ತಗೊಂಡು ಬಂದಿರೋರನ್ನ
ಅವರಿಗೊಂದಾದರೂ ಒಂದು ಏನಾದರೂ ಕೊಡಲಿಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಈ ಸದನ ಮಾಡಬೇಕ್ರಿ. ಇದು ಭಾಳ ನಂದು ಕಳಕಳಿ. ಯಾಕಂದ್ರೆ ಕಾಗೋಡು ತಿಮ್ಮಪ್ಪರು ಎಲ್ಲರನ್ನೂ ಕರೆದು ಭಾಳ ರಿಕ್ವೆಸ್ಟ್ ಮಾಡಿಕೊಂಡು ಅವತ್ತಿದ್ದ ಇಲ್ಲಿವರೆಗೂ ಈ ಸಮಸ್ಯೆ ಆಗಿನೇ ಉಳಿದಿದೆ. ಇದು ಪರಿಹಾರನೇ ಸಿಕ್ಕಿಲ್ಲ. ಅದರಿಂದ ತಾವಿಬ್ಬರೂ ಸೇರಿ ಒಂದು ಸಮಿತಿ ಮೀಟಿಂಗ್ ಮಾಡ್ರಿ, ನಾವೆಲ್ಲ ಶಾಸಕರು ಬರ್ತೀವಿ, ಅವತ್ತು ಚರ್ಚೆ ಮಾಡೋಣ. ಈಗ ಸಮಯ ಇಲ್ಲ, ಒಂದ್ ದಿವಸ ಸಪರೇಟ್ ಆಗಿ ಇದಕ್ಕೊಂದು ಮೀಟಿಂಗ್ ಕರೆಯೋಣ. ಅಲ್ಲ ಸಭಾಧ್ಯಕ್ಷರೇ, ಮಾತಾಡ್ತಾ ಒಂದು ಡೈರೆಕ್ಷನ್ ಕೊಡ್ತಾ ಅದೇನೋ ಕೋಣನ್ ಮುಂದೆ ಕಿಂದಿರಿ ಬಾರಿಸ್ದಂಗಿದೆ ಅಂತ ಹೇಳಿದ್ರಿ. ಹೌದ್ರಿ, ಕೋಣ ಯಾರು ಗೊತ್ತಾಗ್ಲಿಲ್ಲ. ಅಲ್ಲ ಇಷ್ಟೊತ್ತು ಡಿಸ್ಕಷನ್ ಆಗಿದ್ದು ಕೇಂದ್ರ ಸರ್ಕಾರ, ಈಗ ಕೇಂದ್ರ ಸರ್ಕಾರನ ಕೋಣ. ನೀವು ಇಲ್ಲಿ ಡೈರೆಕ್ಷನ್ ಕೊಡ್ತಾ ಇದ್ದಿದ್ದು, ಅಲ್ಲ ಪಾಪ ಕಾಗೋಡು ತಿಮ್ಮಪ್ಪರು ಕೈ ಮುಗಿದು ಹೇಳಿದ್ರು, ಈ ಸದನದಿಂದ ಅವ್ರು ಮಾಡಿದಂತ ರಿಕ್ವೆಸ್ಟ್ ಅವ್ರ ಹೋರಾಟದ ಬಂದು ನಾವು ಏನೂ ಅಲ್ಲ. ಆದ್ರಿಂದ ಅವತ್ತು ಅವ್ರ ಕನಸು ಇನ್ನೂ ನನಸಾಗಿ ಆಗಲೇ ಇಲ್ಲ. ನಾವು ನೀವು ಎಲ್ಲರೂ ಸೇರಿ ಇದು ಒಂದು ಪ್ರಯತ್ನವನ್ನ ಮಾಡಲೇಬೇಕು. ಅಧ್ಯಕ್ಷರೇ, ಇದರ ಈ ಅರಣ್ಯ ಕಾಯ್ದೆಗಳು ಬಹಳ ಬಿಗಿಯಾಗಿದ್ದಾವೆ. ಆದರೆ ಇದ್ರ ಬಗ್ಗೆ ಕೂತ್ಕೊಂಡು ಜಂಟಿ ಸರ್ವೆ ಮಾಡಿ ಕೆಲವು ಪ್ರಾಮಾಣಿಕವಾದಂಥ ಒಂದು ಕಾಳಜಿಯಿಂದ ಇದ್ರ ಕೆಲಸ ಮಾಡಲಿಲ್ಲ ನಾವು ಯಾರು ಕೂಡ. ಅದು ಆ ಕಡೆ ಈ ಕಡೆ ಅಂತ ನಾನು ಹೇಳೋದಿಲ್ಲ. ಇಲ್ಲ, ಯಾರು ಕೂಡ ಪಕ್ಷಾತೀತವಾಗಿ ತಾವು ಆ ಪೀಠದಲ್ಲಿ ಕೂತ್ಕೊಂಡು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ದಿನನಿತ್ಯ ನೀವು ಅದರಲ್ಲಿ ಹೇಗ್ತಾ ಇದ್ದೀರಿ. ನಾನು ಹಂಗೆ ಇಲ್ಲಿ ಬಹಳಷ್ಟು ಜನ ಶಾಸಕರು ಹಾಗೆ ಆಗಿದ್ದಾರೆ. ತುಂಬಾ ಕಷ್ಟ ಇದೆ. ಈ ಮಂತ್ರಿಗಳೇನಾದ್ರೂ ರೆವಿನ್ಯೂ ಮತ್ತು ಕರೆದು ಒಂದು ಮೀಟಿಂಗ್ ಕರೆದ್ರೆ ಸ್ವಲ್ಪ ಏನಾದ್ರು ಬಗೆಹರಿಯುತ್ತೆ. ಅದು ಮಾಡಿ ತಮ್ಮ ನೇತೃತ್ವದಲ್ಲಿ ಹಲವಾರು ಕುಟುಂಬಗಳು ಬೀದಿಗೆ ಬಂದ್ಬಿಡ್ತವೆ. ಇನ್ನೊಂದ್ಸಲ ಸಪರೇಟ್ ಆಗಿ ಒಂದು ಮೀಟಿಂಗ್ ಕರೀಲಿ, ಇಬ್ರು ಸಚಿವರು ಇಬ್ರು ಒಂದು ಮೀಟಿಂಗ್ ಕರೀಲಿ.